ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಡೆದಂತಹ 6ನೇ ತರಗತಿಯ ಎಂಟ್ರೆನ್ಸ್ ಎಕ್ಸಾಮ್ ಅಂದರೆ ಪ್ರವೇಶ ಪರೀಕ್ಷೆ ನವೋದಯದ್ದು. ಗಣಿತವನ್ನು ಬಿಡಿಸುವುದರ ಮೂಲಕ ಕೀ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆಯನ್ನು ನೋಡಿದಾಗ ಏನಿದೆ, 0.2 ಇಂಟು 0.03ಗಳ ಗುಣಲಬ್ಧ. ಮೊದಲಿಗೆ ಅರ್ಥ ಮಾಡಿಕೊಳ್ಳ್ರಿ, 3 ಸ್ಥಾನ ಬಿಟ್ಟು ಬಿಂದು ಯಾವುದು ಇದೆಯೋ ಅದೇ ಉತ್ತರ ಆಗಿಬಿಡ್ತದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಂದರೆ ಎ 0.006. ನೆಕ್ಸ್ಟ್ 42ನೇ ಪ್ರಶ್ನೆಯನ್ನು ನೋಡಿದಾಗ 1 ಮತ್ತು 11ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಇಲ್ಲದಾವ ನೋಡ್ರಿ. 2, 3, 5, 7. ಸರಿಯಾದ ಉತ್ತರ ಎಷ್ಟು ಅದಾವ್ರಿ? 4 ಅದಾವ. ಹಾಗೆ 45ನೇ ಪ್ರಶ್ನೆ ನೋಡೋಣ. 999 ಇಂಟು 9999 ಗುಣಲಬ್ಧ ಮಾಡಿದ್ದೀವಿ ಅಂದರೆ 99,89,100 ಬರ್ತಾ ಇದೆ. ಇನ್ನು 64ರ ಎಲ್ಲ ಅಪವರ್ತನಗಳ ಮೊತ್ತ ಇಲ್ಲದ ನೋಡ್ರಿ. 64ರ ಎಲ್ಲ ಅಪವರ್ತನಗಳು 1, 2, 4, 8, 16, 32, 64. 16, 64 ಕೂಡಿಸ್ರಿ 80 ಆಯಿತು. 32, 8 ಕೂಡಿಸ್ರಿ 40, 120. 4, 2, 6, 1, 7, 127. ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ ರೀ, 20, 30ರ ನಡುವಿನ ಮಹತ್ತಮ ಸಾಮಾನ್ಯ ಅಪವರ್ತನ ಯಾವುದಪ್ಪ ಅಂದರೆ 25 ಅಲ್ಲ 10. ಅಂದರೆ 20 ಮತ್ತು 30ರ ಮಸ ಅಂದಂಗೆ. ಇನ್ನು 44ನೇ, ಕೊಟ್ಟಿರುವ ಕೆಳಗಿನ ಲೆಕ್ಕವನ್ನು ಸರಳೀಕರಿಸಿದಾಗ ದೊರಕುವ ಉತ್ತರ ನೋಡ್ರಿ. ಮೊದಲು ಇವು 3 ಕೂಡಿಸ್ಕೋಬೇಕು, ಆಮೇಲೆ ಉತ್ತರ ಇದನ್ನು ಏನು ಮಾಡಬೇಕು, ಕಳಿಬೇಕು. ಆವಾಗ ಎಷ್ಟು ಬರ್ತಾ ಇದೆಯಪ್ಪ ಅಂದ್ರೆ 674.4938. 4938 ಅಂದರೆ 674.4938. ನೆಕ್ಸ್ಟ್ ನೋಡ್ರಿ, ಮೊದಲಿಗೆ ಇವೆರಡನ್ನು ಭಾಗಾಕಾರ ಕ್ರಿಯೆ ಮಾಡ್ಬೇಕು. ಅಂದರೆ 3 2 ಇಂಟು 2 3 ಆಗುತ್ತಾ, ಇಂಟು 2 ಪ್ಲಸ್ 3 2. 2 1 3 ತೆಗೆದು ಬರ್ತೀವಿ. ಏನು ಉಳಿತೀರಿ ಇಲ್ಲಿ? 2 ಪ್ಲಸ್ 3 2. ಲಸ ತೆಗೆದ್ರೆ ಎಷ್ಟು ಬರ್ತದೆ? 2. 2 2 4. ಸಾರಿ, ಇಲ್ಲಿ 2ರಿಂದ ಇಲ್ಲಿ 3. 2 2 ಎಷ್ಟಾಗುತ್ತೆ ರೀ? 4 ಆಗುತ್ತಾ, ಪ್ಲಸ್ 3. ಹಾಗಾದ್ರೆ ಉತ್ತರ ಎಷ್ಟು ಬರ್ತದೆ ಅಂದರೆ 7 2 ಬರ್ತಾ ಇದೆ. 7 2. ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು 100 ಸೆಂಟಿಮೀಟರ್ ಸ್ಕ್ವೇರನ್ನು ಮೀಟರ್ ಸ್ಕ್ವೇರ್ಗೆ ಪರಿವರ್ತಿಸಿದಾಗ ಯಾವುದಪ್ಪ ಅಂದರೆ ಇಲ್ಲಿ ಬರ್ತಾ ಇದೆ ನೋಡ್ರಿ. 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಹಾಗಾದರೆ 1 ಇಂಟು 1 ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ಆಯಿತು? 1000 ಸೆಂಟಿಮೀಟರ್ ಆಗುತ್ತೆ. ಹೌದ್ರಿ. ಹಾಗಾಗಿ 100ನ್ನು ಸೆಂಟಿಮೀಟರ್ ಸ್ಕ್ವೇರ್ಗೆ ಇದ್ದಿದ್ದನ್ನು ಮೀಟರ್ ಸ್ಕ್ವೇರ್ಗೆ ಮಾಡಿದಾಗ ಉತ್ತರ ಎಷ್ಟು ಬರ್ತದಪ್ಪ ಅಂದರೆ 0.01 ಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಪ್ರಶ್ನೆ 0.1 ಇಂಟು 0.1 ಇಂಟು 0.1. ಇಲ್ಲಿ 3 ಸ್ಥಾನ ಬಿಟ್ಟು ಬಿಂದು ಇರಬೇಕು. ಇದ್ರ ವ್ಯಾಲ್ಯೂ ಯಾವಾಗಲೂ 1 ಬರ್ತಾ ಇದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಬಿ 999 ಭಾಗಲೇ 1000. ಅಂದರೆ 999,000 ದಶಮಾಂಶ ರೂಪದಲ್ಲಿ ಬರೆದಾಗ 0.999 ಅಂತ ಬರ್ತಾ ಇದೆ. ಇನ್ನು ಪಂಚಭುಜದ ಸುತ್ತಳತೆ 80 ಸೆಂಟಿಮೀಟರ್ ಕೊಟ್ಟಾನ. 4 ಬಾಹುಗಳು 63 ಕುಡ್ಯಾವ. ಹಾಗಾದರೆ ಉಳಿದಿದ್ದು ಯಾವುದಪ್ಪ ಅಂದರೆ 17 ಸೆಂಟಿಮೀಟರ್ 5ನೇ ಬಾಹು. ಆಪ್ಷನ್ ಡಿ. ನೆಕ್ಸ್ಟ್ ನೋಡ್ರಿ,
0.238 ಭಿನ್ನರಾಶಿ ರೂಪಕ್ಕೆ ತೊಗೊಂಬಂದಾಗ ಎಷ್ಟಾಗುತ್ತಪ್ಪ ಅಂದರೆ 119 ಭಾಗಲೇ 500 ಅಂದರೆ 119 ಭಾಗಲೇ 500. 500 1000 ರೂಪದಲ್ಲಿ ಬರೆದ್ಬಿಡೋಣ. 2ರಲ್ಲಿ ಗುಣಾಕಾರ ಮಾಡಿದಾಗ 238 ಆಯಿತು. ಭಾಗಲೇ 500 × 2 1000. ದಶಮಾಂಶ ರೂಪದಲ್ಲಿ ಬರೆದಾಗ 0.238. ಇನ್ನು ದೆಹಲಿಯಿಂದ ಜಯಪುರಕ್ಕೆ ಪ್ರಯಾಣ ಮಾಡಲು ರೈಲು ಬೆಳಗ್ಗೆ 10:45ಕ್ಕೆ ದೆಹಲಿ ಬಿಡ್ತು. ಅಂದರೆ ಮಧ್ಯಾಹ್ನ 3:30ಕ್ಕೆ ಬರ್ತು. ಹಾಗಾದರೆ ಈ 3:30ಕ್ಕೆ 12 ಕೂಡಿಸ್ಬೇಕು. ಅಂದರೆ ಏಟಾಗುತ್ತೆ 15:30 ರೈಟ್ ರೀ. ಇನ್ನು 10:45 ಕಳ್ಯಾಕೆ ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲಪ್ಪ ಅಂದರೆ ಇಲ್ಲಿ 30 ನಿಮಿಷ ಸಾಂದಾಯಿತು, ಇಲ್ಲಿ 45 ನಿಮಿಷ ದೊಡ್ಡದಾಯ್ತು. ಹೀಗಾಗಿ ಇದ್ರಂದು 1 ಗಂಟೆ ಇದ್ರಾಗ ಹಾಕೋಣ. ಹಾಗಾದರೆ ಎಷ್ಟಾಗುತ್ತೆ ಅಂದ್ರೆ 14 ಗಂಟೆ 90 ನಿಮಿಷ ಆಗುತ್ತೆ. ಅದರಲ್ಲಿ 10 ಗಂಟೆ 45 ನಿಮಿಷ ಕಳೆದ್ರೆ 4 ಗಂಟೆ 45 ನಿಮಿಷ ಆಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ 500 ಮೊಟ್ಟೆಗಳಲ್ಲಿ 3/25 ಮೊಟ್ಟೆ ಕೆಟ್ಟಾವ ಅಂದರೆ 60 ಆಯಿತು. ಇನ್ನು 500 ಮೊಟ್ಟೆಗಳಲ್ಲಿ 1/5 ಮೊಟ್ಟೆ ಮತ್ತೊಬ್ಬರಿಗೆ ಕೊಟ್ಟಿದ್ದಾನೆ ರೀ. ಹಾಗಾದ್ರಲ್ಲಿ ಎಷ್ಟಾಯಿತು? 100 ಆಯಿತು. ಹೌದ್ರಿ. ಹಾಗಾದರೆ ಎಲ್ಲ ಕೂಡಿಸಿದ್ರೆ 160 ಆಯಿತು. ಹಾಗಾದರೆ 500 ಮೊಟ್ಟೆ ಒಳಗಡೆ 160 ಮೊಟ್ಟೆಯನ್ನು ಕಳೆದ್ರಿ 340 ಮೊಟ್ಟೆ ಉಳಿತಾವ. ಆ 340 ಮೊಟ್ಟೆಗಳೇ ಏನಪ್ಪ ಅಂದರೆ ಬಳಸಬಹುದಾದ ಮೊಟ್ಟೆಗಳ ಸಂಖ್ಯೆ. ಇನ್ನು ಒಂದು ಹಣ್ಣಿನ ಅಂಗಡಿಯವನ್ನ 1,500ಕ್ಕೆ ಆ್ಯಪಲ್ ಖರೀದಿಸಿ ಮಾಡುತ್ತಾನೆ. ಅದನ್ನು ತನ್ನ ಅಂಗಡಿಗೆ ತಂದು ಕೊಡಲು 100 ಖರ್ಚು ಮಾಡುತ್ತಾನೆ. ಅಂದರೆ 1,600 ರೂಪಾಯಿ ಖರ್ಚು ಒಟ್ಟು ಆಯಿತು. ಅದನ್ನು 2,236ಕ್ಕೆ ಮಾರಿದರೆ ಅವನಿಗಾದ ಲಾಭ ಎಷ್ಟಪ್ಪ ಅಂದರೆ 636 ರೂಪಾಯಿ. ಇನ್ನು ಕೆಳಗೆ ಕೊಟ್ಟಿರುವ ಲೆಕ್ಕದಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ತುಂಬಬೇಕಾದ ಸಂಖ್ಯೆ ನೋಡ್ರಿ. 58,394ಕ್ಕೆ 2 ಸಲ 86 ಕಳೆದು ಆಮೇಲೆ 86ರಿಂದ ಭಾಗಾಕಾರ ಮಾಡಿದರೆ 677 ಬರ್ತಾ ಇದೆ. ಇನ್ನು 115 ಕುಟುಂಬ ಅದಾವ, ಸಮೀಕ್ಷೆ ಮಾಡಿದ್ದಾರೆ. ಹಾಗಾದರೆ ಗ್ರಾಫಲ್ಲಿ ತಿಳಿಸಿದಂತೆ ಮಕ್ಕಳಿಲ್ಲದ ಕುಟುಂಬಗಳ ಸಂಖ್ಯೆ. ಮಕ್ಕಳಿಲ್ಲದ ಕುಟುಂಬ ಇಲ್ಲಿ ಎಲ್ಲಿಗೂ ತೋರಿಸೋಲ್ಲ. ಹಾಗಿತ್ತು ಅಂದರೆ 4 ಮಕ್ಕಳಿದ್ದಿದ್ದು ಎಷ್ಟದಾವ ರೀ? 4 ಮಕ್ಕಳಿದ್ದಿದ್ದು 5 ಅದಾವ. ಇನ್ನು 3 ಮಕ್ಕಳಿದ್ದಿದ್ದು 35 ಅದಾವ. 2 ಮಕ್ಕಳಿದ್ದಿದ್ದು ಎಷ್ಟದಾವ ರೀ? 30 ಅದಾವ. 1 ಮಕ್ಕಳಿದ್ದಿದ್ದು 20 ಅದಾವ. ಇವೆಲ್ಲವನ್ನು ಕೂಡಿಸಿದಾಗ 115 ಒಟ್ಟು ಇವ ಎಲ್ಲವನ್ನು ಕೂಡಿಸಿ 90 ಆಗುತ್ತೆ. ಕಳೆದ್ರೆ ಎಷ್ಟು ಬರ್ತದಪ್ಪ ಅಂದರೆ 25. ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ 25. ಇನ್ನು ಒಂದು ಅಂಗಡಿಯವನು 200 ರೂಪಾಯಿಗಳಿಗೆ ಒಂದು ಗಡಿಯಾರ ಖರೀದಿಸುತ್ತಾನೆ. 40 ರೂಪಾಯಿ ಲಾಭಕ್ಕೆ ಮಾರಾಟ ಮಾಡುತ್ತಾನೆ. ಹಾಗಾದರೆ ಮಾರಿದ ಬೆಲೆ 240 ರೂಪಾಯಿ. ಒಂದು ಆಯತದ ಎಲ್ಲ ಕೋನಗಳ ಮೊತ್ತ 360 ಡಿಗ್ರಿ. ಒಂದು ಪೂರ್ಣ ಕೋನದ ಸಮನಾದ ಸಮಕೋನ ಅಂದ್ರೆ 90 ಡಿಗ್ರಿ ರೇ. ಹಾಗಾದರೆ ಅಲ್ಲಿ ಎಷ್ಟು ಕೋನಗಳು ಸಮ ಆಕ್ಕವ ಅಂದ್ರೆ 4 ಕೋನಗಳು ಸಮ ಇರ್ತಾ ಇದ್ದಾವೆ.